ಗುಡ್ ಮಾರ್ನಿಂಗ್. ನನ್ನ ಮೊಬೈಲ್ ಹೇಳುತ್ತೆ ಇವತ್ತು 7ನೇ ತಾರೀಕಂತೆ, ಮಾರ್ಚ್ ತಿಂಗಳು 3, ಫೆಬ್ರವರಿ ಕಳೆದೋಯ್ತು ಹಿಂದಗಡೆನೆ. ಟೈಮು 10 ಗಂಟೆ. ಈ ಚೇಂಬರ್ಲೊಂದು ಇರಬೇಕು ಗಡಿಯಾರ, ಕಾಣಿಸ್ತಿಲ್ಲ. ಮೇಡಮ್ ಕಾವ್ಯ ಇಲ್ಲಿ ಕಾವ್ಯ ಇವತ್ತು ಕ್ಯಾಬಿನಲ್ಲಿ ಕೂತ್ಕೊಂಡಿದ್ದೀನಿ. ನಾನು ಕಾಯ್ಕೊಂಡಿವರಿಗೆ CPI ಆರ್ಡ್ರನ್ನ ಇವರು ಫಾಲೋ ಮಾಡ್ತಾರೆ, SP ಆರ್ಡ್ರನ್ನ ಇವರು ಫಾಲೋ ಮಾಡ್ತಾರೆ ಅಂತ ನಿನ್ನೆ ಸಾಯಂಕಾಲದಿಂದ ಇವತ್ತು ನಂದು 3ನೇದು ನೈಟ್ ಔಟ್. ಈ ಅರ್ಕಲ್ಗೂಡು ಅನ್ನೋ ಒಂದು ಜಂಕ್ ಪೊಲೀಸ್ ಸ್ಟೇಷನ್ ನೋಡ್ರಿ. PSI ಕ್ಯಾಬಿನಲ್ಲಿದ್ದೀನ. ಬೆಳಿಗ್ಗೆ ಇಷ್ಟೊತ್ತಾದ್ರೂ ಹೊರಗಡೆಯಿಂದ ನನಗೆ ಕೇಳ್ತಾ ಇರೋ ಸದ್ದುಗಳೆಂತ ಗೊತ್ತಾ, ದಿನ ಸಾಯೋರಿಗೆ ಅಳೋರು ಯಾರು ಅಂತ. ನಿನ್ನೆ ನನಗೆ ಟ್ಯಾಬ್ಲೆಟ್ಸು ಯಾರು ತಂದ್ಕೊಡ್ಲಿಲ್ಲ ಅಂಥೇಳಿ ನಾನು ನಮ್ಮ ಮನೆಗೆ ಹೋಗ್ತೀನಿ, ನಾನು ಔಷಧಿ ತೊಗೋಬೇಕು, ಅನ್ನೋದು ಗಾಡಿ ತರಿಸ್ತೀನಿ ಅಂದ್ರಲ್ಲ, ಅದು ಕರೆಸ್ರಪ್ಪ, ಇಷ್ಟು ರಾತ್ರಿ ನಂಗೆ ಹೋಗೋಕ್ಕಾಗಲ್ಲ ಅಂದರೆ ಇವರೇನು ಮಾಡಿದ್ರು, 5 ಇವೆಂಟ್ ಇದ್ದಾವೆ, ಈಗಲೇ ಬರೋಕ್ಕಾಗಲ್ಲ ಒಂದೊಂದು ಗಾಡಿಗೆ. ಹಾಗಾಗಿ ಏನಿಲ್ಲ ಅಷ್ಟೇ ಹೇಳಿದ್ದು. ಅಷ್ಟೇ ಹೇಳ್ಬಿಟ್ಟು ಒಬ್ಬ ಹೆಡ್ ಕಾನ್ಸ್ಟೇಬಲ್ ನನಗೆ ಈ ಬ್ಲ್ಯಾಂಕೆಟ್, ಈಗ ನೋಡಿ ರೆಡ್, ಗ್ರೀನು, ಬ್ಲೂ ಎಲ್ಲ ಇದೆಯಲ್ಲ, ಅದನ್ನು ನನ್ನ ಮೇಲೆ ಬಿಸಾಕ್ಬಿಟ್ಟು ನೀವೇ ವಾಮ್ ಇಟ್ಕೊಳ್ಳಿ ಅಂದರೆ ಚಳಿಗೆ ಅಂತ ಬಿಸಾಕ್ಬಿಟ್ಟು ನನ್ನ ಮೇಲೆ ಕೊಟ್ಟಿದ್ದಲ್ಲ. ಅಂದರೆ ಎಸೆದ್ರು ಅದನ್ನು ಒಂದು ಕುರ್ಚಿ ಮೇಲೆ. ಆಮೇಲೆ WPCR ನನ್ನ ನೋಡ್ಕೋತಿದ್ರು ರಾತ್ರಿ ಇಡೀ. ಆ ಮೇಡಮ್ ನನಗೆ ಇಲ್ಲಿ ಕೆಳಗಡೆ ಹಾರಿಸ್ಕೊಟ್ರು, ಹಾರಿಸ್ಕೊಟ್ರು. ನಾನು ಮಲ್ಕೊಂಡು ಇರಲಿಲ್ಲ ಅದ್ರ ಮೇಲೆ. 4:15 ಸುಮಾರಿಗೆ ನನಗೆ ನೋವು ತಡಿಲಾರ್ದಲ್ಲೇ ಕೈ ಕಾಲು ಎಲ್ಲ ಒಂದೇ ಜಾಗದಲ್ಲಿ ಕೂತ್ಕೊಂಡು ಬೇರೆ ಏನು ವಿಧಿ ಇಲ್ದಲ್ಲೇ ನಾನು ಮಲ್ಕೊಳ್ಬೇಕಾದ ದುರವಸ್ಥೆ ಇತ್ತು. 10 ಗಂಟೆ ಆಗಿದೆ ನೋಡ್ರಿ. ಈ PSI ಏನು ಮಾಡಿದ್ರು ಬರೋದೇ ಇಲ್ಲ. ಅಲ್ಲಿ ಇವ್ರ ಕಾನ್ಸ್ಟೇಬಲ್ಗಳಂತೂ ಅಮ್ಮ ಇನ್ನೇನೆಲ್ಲ ಮಾಡ್ತಿದ್ದಾರೆ, ಇನ್ನೇನೆಲ್ಲ ಹೇಳ್ತಿದ್ದಾರೆ ಅಂದರೆ ಅದೇ ದಿನ ಸಾಯೋರು ಬೆಳೆಯೋರು ಯಾರು ಅಂತೆ. ಅದಕ್ಕೆ ನಾನು ಇವತ್ತಿದ್ದು 3ನೇ ದಿನ. ಬೇಡ, ಇವತ್ತು 3ಕ್ಕೆ ಮುಕ್ತಾಯ ಆಗೋಗ್ಲಿ ಕಂಡ್ರೆ ನಾನು ಸತ್ತೋಯ್ತಿನೋ ಬದುಕ್ತೀನೋ ನೋಡೇ ಬಿಡೋಣಂತೆ. ಯಾರೋ ನನಗೆ ಕಾಲ್ ಮಾಡ್ತಿರೋದು ನೋಡ್ತಿದ್ದಾರೆ, ಅನ್ವಾಂಟೆಡ್ ನಂಬರ್. ಬಿಡೋಳಿ, ಯಾವಾಗಲೂ ಹೋದೇ ಬರುತ್ತೆ ಕಾಲ್ ನನಗೆ. ಯಾವಾಗ ನಾನು ನೈಟ್ ಔಟ್ ಮಾಡಿರ್ತೀನಿ ಬೆಳಗಿನ ಜಾವದ ಹೊತ್ತಿನಲ್ಲಿ ಅಂದೆ. ಅಡಿಷನಲ್ SP ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು, ಮಿಸ್ ಆಯಿತು. ಈಗಿನ್ನು ಅವರು ಹಿ ವಾಸ್ ಎಂಗೇಜ್. ಅವ್ರ ನಂಬರು ಯಾರ ಜೊತೆ ಮಾತಾಡ್ತಿರೋ ಗೊತ್ತಿಲ್ಲ. ಈ ಕಾನ್ಸ್ಟೇಬಲ್ಗಳೆಲ್ಲ ಹೊರಗಡೆಯಿಂದ ಮಾತಾಡಿದ್ರೆ ಏನೋ ಮಾಡಿದ್ರು PSI ಫೋನ್ ಎತ್ಕೊಳ್ಳೋಕ್ಕಿಲ್ವಲ್ಲಪ್ಪ, ಬಂದ್ಬಿಟ್ಟು ನೋಡ್ಕೊಳ್ಳೋದಲ್ವಾ ಅಂತ ಅಂದ್ಬಿಟ್ಟು ಇವ್ರು ಬರೋದಿಲ್ಲ ನೋಡ್ರಿ. 10 ಗಂಟೆ ಆಯಿತು, ಈ ಪೊಲೀಸ್ ಸ್ಟೇಷನ್ ಇನ್ನೂ ಓಪನೇ ಆಗಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ಗಳೆಲ್ಲ ಬರೋದು 11 ಗಂಟೆ ಮೇಲೆ ಅನಿಸ್ತದೆ. ಹಿಂಗುಂಟು ಕತೆ. ನಾ ಕೇಳೋ ಕ್ವಶನಿಗೆ ಇವ್ರ ಹತ್ರ ಆನ್ಸರೇ ಇಲ್ಲ. ಹಾಗಾಗಿ ಇವ್ರು ಆಫೀಸ್ಗೆ ಬರೋಲ್ಲ. ಪುಕ್ಸೇಟೆ ಸಂಬಳ ತಗೊಂಡಿದ್ದಾರೆ ನೋಡ್ರಪ್ಪ. ಪೊಲೀಸಿಗೆ ನಾ ಮಾಡ್ತಾ ಕೂತಿದ್ದೀನಿ ಪುಕ್ಸೇಟೆ. ಏನು ಇದ್ದಲೆ ಈ ಥರ ನರಕ ಅನ್ಭವಿಸ್ಕೊಂಡು ನೋಡ್ರಿ. ಹಿಂಗೆಲ್ಲ ನೆಲದ ಮೇಲೆ ಮಲ್ಕೋಬೇಕಾ ನಾನು? ಆದರೆ ಆ ಲೇಡಿ ಮಲ್ಕೊಂಡಿದ್ದು ಅಲ್ಲಿ ಈ ಸ್ಟೀಲಿಂದ ಇದೆಯಲ್ಲ ಕುರ್ಚಿಗಳು, ಅದ್ರ ಮೇಲೆ ಹಾಸ್ಕೊಂಡು ಬ್ಲ್ಯಾಂಕೆಟ್ ಗಿಂಕೆಟ್ ಎಲ್ಲ ಅಲ್ಲಿ ಮಲಗಿದ್ರು ಅವರು ನನ್ನ ಕಾಯ್ಕೊಂಡು. ಅಂದರು ದಿವ್ಯ ಅನ್ನೋ WPCಗೆ, ಕಾವ್ಯ ಅನ್ನೋ WPCಗೆ ಇದನ್ನು ಹಾಸ್ಕೊಡ್ಬೇಕು ನನಗೆ ಅನ್ನೋಷ್ಟು ಮನುಷ್ಯತ್ವ ಅದಾದರೂ ಇತ್ತು. ಆದರೆ ಈಗ ಬಂದಿರೋ ಹೊರಗಡೆ PGಗಳೇನಿದಾರಲ್ಲ ಅವರೆಲ್ಲ ಇಂಥವೆಲ್ಲ ಹೇಳ್ತಿದ್ದಾರೆ ನನಗೆ. ಇನ್ನು ದಿನ ಸಾಯೋರಿಗೆ ಹೇಳೋರು ಯಾರು, ಆಮೇಲೆ ಇನ್ನೇನು ಗೊತ್ತಿಲ್ಲ, ಇನ್ನೇನೇನು ಹೇಳ್ತಿದ್ದಾರಪ್ಪ. ನನ್ನ ಪಕ್ಕ ಬಂದ್ಬಿಟ್ಟು ನನ್ನ ಏಳ್ಸೋಕ್ಕೆ ಒಬ್ಬರು ಟ್ರೈಯೇ ಮಾಡಲಿಲ್ಲ. ಅಂದರೆ ನನ್ನ ಪಕ್ಕ ಬಂದ್ಬಿಟ್ಟು ನನ್ನ ಮಾತಾಡ್ಸೋಕ್ಕೂ ಒಬ್ರಿಗೂ ಧೈರ್ಯವೇನಿಲ್ಲ ಈ ಪೊಲೀಸ್ ಸ್ಟೇಷನಲ್ಲಿ. ಎಲ್ಲರಿಗೂ ಗೊತ್ತು ನಾನು ಕರೆಕ್ಟಾಗಿದ್ದೀನಿ, ಅವ್ರು ತಪ್ಪಿದೆ, ಅವ್ರ ಕಡೆ ತಪ್ಪಿದಿಲ್ಲ ಅಂತ. ಹಿಂಗುಂಟು ಕತೆ. ಏನರಪ್ಪ
ಈ ವಿಡಿಯೋಗಳನ್ನ ವೈರಲ್ ಮಾಡಿ. ಇದು ತಲುಪಬೇಕು ಟಾಪ್ ಮೋಸ್ಟ್ ಅಥಾರಿಟಿ ನಮ್ಮ ಕಂಟ್ರಿದು. ಹಂಗೆ ಮಾಡಿ ಪ್ಲೀಸ್. ನಿಮಗೆ ಈ ಥರ ದಿನ ಬರಬಾರ್ದಲ್ಲ.